ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಶೋಧಕ್ ಆಯಿಲ್ ಬಗ್ಗೆ. ಶೋಧಕ್ ಆಯಿಲ್ ಅಂದರೆ ಏನು, ಯಾವ ಸಮಸ್ಯೆ ಇದ್ದರೆ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಇದರೊಳಗೆ ಘಟಕ ದ್ರವ್ಯ ಏನೇನಿರ್ತೈತಿ, ಯಾವ ರೀತಿ ನೀವು ಇನ್ನು ಆಯಿಲ್ ಯೂಸ್ ಮಾಡ್ಕೋಬಹುದು, ಎಷ್ಟು ದಿನದ ಮಟ್ಟ ಇದನ್ನು ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಡತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಶೋಧಕ್ ಆಯಿಲ್ ನೋಡ್ರಿ, ಇದು ರಿವೆಂಟೋ ಕಂಪನಿಯವ್ರದ್ದು. ಇದು ಒಂದು ಆಯುರ್ವೇದಿಕ್ ಪ್ರಾಪ್ರೈಟರಿ ಆಯಿಲ್ ರೀ. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ತ್ವಚಾ ಸಂಬಂಧಿತ ಯಾವುದೇ ರೀತಿ ರೋಗ ಇದ್ರೆ ಅಲ್ಲಿ ಇದ್ರ ಉಪಯೋಗ ಮಾಡ್ತಾರೆ. ಉದಾಹರಣೆಗೆ ನಿಮ್ಗೆ ತ್ವಚಾದಾಗ ಎಕ್ಸಿಮಾ ಆಗೈತೆ ಅಂದ್ರೆ, ವಿಟಿಲಿಗೋ ಬಿಳುಪಿನ ಸಮಸ್ಯೆ ಆಗೈತೆ ಅಂದ್ರೆ, ಸೋರಿಯಾಸಿಸ್ ಸಮಸ್ಯೆ, ಡರ್ಮಾಟೈಟಿಸ್, ಇಲ್ಲ ಆರ್ಟಿಕೇರಿಯಲ್ ರಯಾಸಿಸ್ಸು, ಇಲ್ಲ ಗಜಕರ್ಣ ಫಂಗಲ್ ಇನ್ಫೆಕ್ಷನ್ ಆಗೈತೆ ಅಂದ್ರೆ, ಮಖದಾಗ ಏನರ ಪಿಂಪಲ್ಸ್ ಆಗ್ಯಾವಂದ್ರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಂಬಂಧ ಆಗುತ್ತೆ ರೀ ಪಿಂಪಲ್ಸ್ ಅಲ್ಲಿ, ಇಲ್ಲ ತ್ವಚಾದಾಗ ಎಲರ್ಜಿಕ್ ರ್ಯಾಷಸ್ ಆಗ್ಯಾವಂದ್ರೆ, ಇಲ್ಲ ಮೈಯಾಗ ಏನರ ಬಹಳ ಜಾಸ್ತಿ ಕೆರೆತ ಆಗಕ್ಕೆ ಕುಂತೈತಂದ್ರೆ, ಇವೆಲ್ಲ ಜಾಗದಾಗ ನೀವು ಇದನ್ನು ಉಪಯೋಗ ಮಾಡ್ಬೋದು. ಇದನ್ನು ಹೊರತುಪಡಿಸಿ ಕೂಡ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಬೇರೆ ಸಮಸ್ಯೆಯಲ್ಲಿ ಕೂಡ ಇದನ್ನು ಸಜೆಸ್ಟ್ ಮಾಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು ರೀ. ಈಗ ಇದ್ರ ಘಟಕ ದ್ರವ್ಯ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿ 10 ml ಆಯಿಲ್ ಏನಿದೆ ಅದರೊಳಗಡೆ ಬೃಹತ್ ಮರಿಚಾದಿ ತೈಲ 6% ವೇಟ್ನಾಗ ಇರ್ತೈತೆ ರೀ ಟೋಟಲ್ ವೇಟದ್ದು, ಮತ್ತು ವಿಚರ್ಚಿಕಾರಿ ತೈಲ 4% ವೇಟ್ನಾಗ ಇರ್ತೈತೆ ರೀ ಟೋಟಲ್ ಆಯಿಲ್ ವೇಟದ್ದು. ಸೊ ಇದು ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಇರ್ತೈತೆ ರೀ. ಯಾವ ರೀತಿ ಇದನ್ನು ನೀವು ಯೂಸ್ ಮಾಡ್ಬೋದು, ಸೊ ನೋಡಿರಿ, ಮೊದಲು ಯಾವ ಭಾಗಕ್ಕೆ ನೀವು ಇದನ್ನು ಹಚ್ಬೇಕನ್ನೋ ಅಂತೀರಿ ಅದನ್ನು ಚೆಂದಾಗಿ ಕ್ಲೀನ್ ಮಾಡ್ಕೊರಿ. ಆ ಭಾಗ ಪೂರ್ತಿ ಡ್ರೈ ಇರಬೇಕು, ಯಾವುದೇ ರೀತಿ ನೀರಿನ ಅವಶೇಷ ಅಲ್ಲಿ ಇರಬಾರ್ದು. ಅದಾದಮೇಲೆ ಇದು ಆಯಿಲ್ ಏನಿದೆ ನೋಡ್ರಿ, ನಿಮ್ಮ ಕೈ ಬಳ್ಳಿನದವೋ ಈ ಎಣ್ಣೆ ಅದ್ರ ಮೇಲೆ ಬಳ್ಳಿನ ಮೇಲೆ ತೊಗೊಂಡಾದ್ಮೇಲೆ ಎಫೆಕ್ಟೆಡ್ ಭಾಗ ಎಲ್ಲಿ ನೀವು ಇದನ್ನು ಹಚ್ಕೋಬೇಕಂತೀರಿ ಅಲ್ಲಿ ಚೆಂದಾಗಿ ಹಚ್ಕೊಂಡು ಲೈಟಾಗ ನಿಮ್ಮ ಬಳ್ಳಿಲಿ ಅಲ್ಲಿ ಮಸಾಜ್ ಮಾಡಿರಿ, ತಾಕಿ ಅದು ಆಯಿಲ್ ಏನಿದೆ ಚೆಂದಾಗ ತ್ವಚಾದಾಗ ಮಿಕ್ಸ್ ಆಗ್ಬೇಕ್ರಿ, ಅಲ್ಲೇ ಅಬ್ಸರ್ವ್ ಆಗ್ಬೇಕಂತ. ಹಚ್ಚಾದ್ಮೇಲೆ ಕೈಗಳನ್ನು ತೊಳ್ಕೊಂಬಿಡ್ರಿ. ಈ ರೀತಿ ನೀವು ಇದ್ರ ಉಪಯೋಗ ಮಾಡ್ಬೋದು. ಇದನ್ನು ನೋಡ್ರಿ, ಪುರುಷರು ಮಹಿಳೆಯವರು ಇಬ್ಬರು ಉಪಯೋಗ ಮಾಡ್ಬೋದು. ಇದನ್ನು ದಿನಕ್ಕೆ 2 ಹೊತ್ತು ಉಪಯೋಗ ಮಾಡ್ಬೋದು ರೀ, ಬೆಳಿಗ್ಗೆ ಒಂದು ಟೈಮ್, ರಾತ್ರಿಗೆ ಒಂದು ಟೈಮ್. ಈಗ ಎಷ್ಟು ದಿನ ಅದನ್ನು ಉಪಯೋಗ ಮಾಡಬೇಕು, ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಚೆಕ್ ಮಾಡಾದ್ಮೇಲೆ ಏನು ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ, ಮತ್ತು ಇದ್ರ ಜೊತೆ ಸಪೋರ್ಟಿವ್ ಮೆಡಿಕೇಶನ್ ಏನು ಕೊಡೋ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಇದರಲ್ಲೇ ನೋಡ್ರಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗಂಗಿಲ್ಲ. ಯಾರು ಇದನ್ನು ಹಚ್ಚಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಘಟಕ ದ್ರವ್ಯ ಅದೋ ನಾನು ನಿಮ್ಗೆ ತಿಳಿಸೀನಿ. ಯಾವುದೇ ಘಟಕ ದ್ರವ್ಯದಲ್ಲಿ ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನೋಡ್ರಿ, ನಿಮ್ಮ ತ್ವಚಾದಾಗ ಏನರ ಗಾಯ ಆಗೈತಿ, ಹುಣ್ಣು ಐತಿ, ಇಲ್ಲ ಕಟ್ಟು ಬಿದ್ದೈತೆ ಅಂದ್ರೆ ಅಲ್ಲಿ ಇದನ್ನು ಹಚ್ಬೇಡ್ರಿ, ಇಲ್ಲ ನಿಮ್ಗೆ ಉರಿ ಆಗ್ತೈತೆ ರೀ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ, ಇದು ನೋಡ್ರಿ, ನಿಮ್ಗೆ 150 ರೂಪಾಯಿದಾಗ 50 ml ಆಯಿಲ್ ಸಿಗ್ತಿದ್ರಿ. ರಿವೆಂಟೋ ಕಂಪ್ನಿಯವ್ರದ್ದು ಶೋಧಕ ಆಯಿಲ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮೆಸಿ ಮತ್ತು ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕು, ಆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡ್ರಿ, ಅದನ್ನ ಒತ್ತಿಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರುತ್ತೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದ ತೊಗೊಳಕ್ಕೆ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.